ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಚನ್ನು ಕಲರ್ ವರ್ಲ್ಡ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪಿ ಯು ಬಗ್ಗೆ ತಿಳಿಸ್ಕೊಡ್ತೀನಿ. ಅದರಲ್ಲೂ ಪಿ ಯು ಪಾಲಿಶಲ್ಲಿ ನಿಮಗೆ ಎಂಪೀರಿಯೋ ಪಿ ಯು ಪಾಲಿಶ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಏನಪ್ಪ ಇದು ಎಂಪೀರಿಯೋ ಪಿ ಯು ಪಾಲಿಶ್ ಅಂತಂದರೆ, ನೋಡಿ, ಪಿ ಯು ಅಲ್ಲಿ ನಿಮಗೆ ಹಲವಾರು ಪಿ ಯು ಪಾಲಿಶ್ ಇದೆ. ಸೊ ಅದರಲ್ಲಿ ನಿಮಗೆ ಒಳ್ಳೆ ಕ್ವಾಲಿಟಿಯಲ್ಲಿ ಒಳ್ಳೆ ಲುಕ್ಕು ಮತ್ತು ನಿಮಗೆ ವುಡ್ ಇಮೇಜ್ ಏನಿರುತ್ತೆ ಅದು ತುಂಬ ಕ್ಲಾರಿಟಿಯಾಗಿ ಸಿಗುವಂಥದ್ದು ಪಾಲಿಶ್ ಅಂತಂದರೆ ಅದು ಪಿ ಯು ಎಂಪೀರಿಯೋ. ಸೊ ಪಿ ಯು ಎಂಪೀರಿಯೋ ಪಾಲಿಶಲ್ಲಿ ನಿಮಗೆ ಒಳ್ಳೆ ಕ್ಲಾರಿಟಿ ಇಮೇಜನ್ನು ಸಿಗುತ್ತೆ. ಸೊ ಅಂದರೆ ವುಡ್ಡಲ್ಲಿ ಇರುವಂಥ ಏನು ಇಮೇಜ್ ಇದೆಯಲ್ಲ, ಅದು ಗ್ರೈನ್ಸ್ಗಳು ಫುಲ್ಲು ಕ್ಲಾರಿಟಿಯಾಗಿ ನೀಟಾಗಿ ಕಾಣಿಸುತ್ತೆ, ಹೈಲೈಟ್ ಆಗಿರುತ್ತೆ. ಸೊ ಹಾಗಾಗಿ ಈಗ ಟ್ರೆಂಡಿಂಗ್ ಇರುವ ಪಾಲಿಶ್ ಅಂತಂದರೆ ಪಿ ಯು ಎಂಪೀರಿಯೋ ಪಾಲಿಶ್ನ ಎಲ್ಲರೂ ಲೈಕ್ ಮಾಡ್ತಾರೆ. ಒಂದೇ ಇದಕ್ಕೆ ಮೇನ್ ಕಾರಣ ಏನಂದರೆ ಕ್ಲಾರಿಟಿಗೋಸ್ಕರ. ಅಂದರೆ ಇಮೇಜ್ ಕ್ವಾಲಿಟಿ ಏನಿದೆ, ಸೊ ವುಡ್ಡಲ್ಲಿ ಇರುವಂಥ ಗ್ರೈನ್ಸು ಎದ್ದು ಕಾಣುತ್ತೆ, ನೀಟಾಗಿ ಎದ್ದು ಕಾಣುತ್ತೆ. ಅಷ್ಟು ಕ್ವಾಲಿಟಿ ಇಮೇಜಸ್ಸನ್ನು ಈ ಎಂಪೀರಿಯೋ ಪಿ ಯು ಪಾಲಿಶ್ ಕೊಡುತ್ತೆ ಅಂತ ಹೇಳ್ತೀನಿ. ಸೊ ಈ ಎಂಪೀರಿಯೋ ಪಿ ಯು ಪಾಲಿಶ್ ಮಾಡೋದು ಹೇಗೆ ಅಂತೇಳಿ ನಾನು ಐ ಬಟನಲ್ಲಿ ಹಾಕಿರ್ತೀನಿ, ಮೇಲಿದೆ. ಸೊ ಒಂದ್ಸಲ ಕ್ಲಿಕ್ ಮಾಡಿ ನೋಡ್ಬೋದು. ನೋಡಿ, ಈ ಪಿ ಯು ಎಂಪೀರಿಯೋ ಪಾಲಿಶ್ ಏನಿದೆ, ಇದೊಂದು ತುಂಬ ಮೇನ್ ಪಾಯಿಂಟ್ ಏನಂದರೆ ಒಳಗಡೆ ವುಡ್ ಒಳಗಡೆ ಇರುವಂಥ ಒಂದು ಇಮೇಜ್ ಇರುತ್ತಲ್ವ, ಅದನ್ನು ಎದ್ದು ತೋರಿಸುತ್ತೆ ನೀಟಾಗಿ. ಸೊ ನಿಮಗೆ ಪಿ ಯು ಎಂಪೀರಿಯೋರ್ದಲ್ಲಿ ನಿಮಗೆ ಗ್ಲಾಸಿನೂ ಸಿಗುತ್ತೆ ಮತ್ತು ಮ್ಯಾಟು ಸಿಗುತ್ತೆ ಫ್ರೆಂಡ್ಸ್. ಸೊ ಈ ಮ್ಯಾಟು ಗ್ಲಾಸಿಗೆ ಏನು ವ್ಯತ್ಯಾಸ ಅಂತ ಹೇಳ್ಬಿಡ್ತೀನಿ ನೋಡ್ಕೊಳ್ಳಿ. ಪಿ ಯು ಗ್ಲಾಸಿ ಏನಾದ್ರು ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು, ಸೊ ಈ ತುಂಬ ಹೈಲೈಟ್ ಬೆಳಕು ಎದ್ದು ಹೊಡೆಯುತ್ತೆ, ರಿಫ್ಲೆಕ್ಟಿವ್ ಆಗುತ್ತೆ ಬೆಳಕು ಇದರಲ್ಲಿ. ಸೊ ಮ್ಯಾಟಲ್ಲಿ ನಿಮಗೆ ಯಾವುದೇ ರೀತಿಯ ಬೆಳಕು ರಿಫ್ಲೆಕ್ಟಿವ್ ಆಗಲ್ಲ. ಇನ್ನೊಂದು, ಗ್ಲಾಸಿಯಲ್ಲಿ ನಿಮಗೆ ಧೂಳು ಏನೇ ಕುತ್ಕೊಂಡ್ರು ಹಾಗೆ ಎದ್ದು ಕಾಣುತ್ತೆ, ಮತ್ತು ಕೈ ಮಾರ್ಕ್ ಏನಾದ್ರು ಮುಟ್ಟಿದ್ರು ಅದು ಅಲ್ಲಲ್ಲಿ ಸ್ವಲ್ಪ ಎದ್ದು ಕಾಣುತ್ತೆ. ಸೊ ಹಾಗಾಗಿ ಮ್ಯಾಟಿಗೆ ಹೋದರೆ ನಿಮಗೆ ಅಷ್ಟೇನೂ ಕಾಣಿಸೋದಿಲ್ಲ, ಒಂದು ಚಿಕ್ಕ ಸ್ಕ್ರ್ಯಾಚ್ ಆದರೂ ಸಹ ಮ್ಯಾಟಲ್ಲಿ ಕಾಣಿಸಲ್ಲ. ಇದರಲ್ಲಿ ಎಂಪೀರಿಯೋ ಗ್ಲಾಸಿಯಲ್ಲಿ ನಿಮಗೆ ಎದ್ದು ಕಾಣಿಸುತ್ತೆ. ಅದು ಬಿಟ್ಟರೆ ಕ್ವಾಲಿಟಿ ವೈಸಲ್ಲಿ ನೀವು ನೋಡ್ತೀನಿ ಅಂತಂದರೆ, ಅಂದರೆ ಇಮೇಜ್ ಚೆನ್ನಾಗಿ ಕಾಣಿಸ್ಬೇಕು, ಎದ್ದು ಕಾಣಿಸ್ಬೇಕು, ಒಳಗಡೆ ಏನು ಇರುತ್ತಲ್ಲ ಇಮೇಜು ಗ್ರೈನ್ಸು, ಸೊ ಅದು ನೀಟಾಗಿ ಎದ್ದು ಕಾಣಿಸೋದು ಗ್ಲಾಸಿಯಲ್ಲಿ ತುಂಬ ಸಖತ್ತಾಗಿ ಸುಂದರವಾಗಿ ಕಾಣಿಸುತ್ತೆ. ಹಾಗಾಗಿ ಈ ಪಿ ಯು ಗ್ಲಾಸಿ ಮಾಡಿಸೋದಾದರೆ ಮೇನ್ ಡೋರ್ಗೆ ನೀವು ಮಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ರೂಮ್ ಡೋರ್ಗಳು ಏನಾದ್ರು ಇರುತ್ತಲ್ವ, ಸೊ ಆ ಥರಕ್ಕೆ ನೀವು ಮ್ಯಾಟ್ನ ಮಾಡಿಸೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸೊ ಯಾಕೆಂದರೆ ರೂಮ್ ಡೋರ್ ಅವಾಗವಾಗ ಮುಚ್ಚೋದು ತೆಗೆಯೋದು, ಮತ್ತು ಹುಡುಗರು ಸಣ್ಣ ಪುಟ್ಟ ಹುಡುಗರು ಇದ್ರೂ ಕ್ರ್ಯಾಚ್ ಆಗ್ತಾ ಇರ್ತವೆ, ಡ್ಯಾಮೇಜ್ ಆಗ್ತಾ ಇರ್ತವೆ. ಹಾಗಾಗಿ ಮ್ಯಾಟಲ್ಲಿ ಅಷ್ಟೊಂದು ನಿಮಗೆ ಎದ್ದು ಕಾಣಿಸೋದಿಲ್ಲ. ಮತ್ತು ಗಲೀಜು ಏನಾದ್ರು ಧೂಳು ಕುಂತ್ಕೊಂಡ್ರು ಮ್ಯಾಟಲ್ಲಿ ನಿಮಗೆ ಗೊತ್ತಾಗೋದಿಲ್ಲ, ಚೆನ್ನಾಗಿ ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಬಟ್ ಇದು ಗ್ಲಾಸಿಯಲ್ಲಿ ಒಂಚೂರು ಏನಾದ್ರು ಧೂಳು ಕುತ್ಕೊಂಡ್ರೆ ನೀವು ಹಂಗೆ ಸೈಡಿಂದ ನೋಡಿದ್ರೆ ಸಾಕು, ಹಂಗೆ ಎದ್ದು ಕಾಣಿಸ್ತಾ ಇರುತ್ತೆ. ಹಾಗಾಗಿ ಅವಾಗ ನೀಟಾಗಿ ಒರೆಸ್ಕೊಂಡು ಇಟ್ಕೋಬೇಕಾಗುತ್ತೆ. ಮತ್ತು ಮ್ಯಾಟಲ್ಲಿ ಹೋದರೆ ತುಂಬ ನೈಸು ಮತ್ತು ತುಂಬ ಸ್ಮೂತ್ ಫಿನಿಶಿಂಗ್ ಸಿಗುತ್ತೆ ನಿಮಗೆ ಮ್ಯಾಟಲ್ಲಿ. ಗ್ಲಾಸಿಯಲ್ಲಿ ನಿಮಗೆ ಬೆಳಕೇನಿದೆ, ಯಾವುದೋ ಬೆಳಕು ಅದು ರಿಫ್ಲೆಕ್ಟ್ ಆಗುತ್ತೆ. ಗ್ಲಾಸಿಯಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಮ್ಯಾಟಲ್ಲಿ ರಿಫ್ಲೆಕ್ಟ್ ಆಗೋದಿಲ್ಲ, ಆ ಬೆಳಕನ್ನ ಹೀರ್ಕೊಂಡ್ಬಿಡುತ್ತೆ. ಇಷ್ಟೇ ಫ್ರೆಂಡ್ಸ್, ಮ್ಯಾಟು ಮತ್ತು ಗ್ಲಾಸಿಗೆ ಇರುವಂಥ ವ್ಯತ್ಯಾಸ ನಿಮಗೆ ಗೊತ್ತಾಯಿತು ಅನ್ಕೋತೀನಿ. ಮತ್ತು ಎಂಪೀರಿಯರ್ ಪಾಲಿಶ್ ಏನಿದೆ ತುಂಬ ಸ್ಟ್ರೆಂತ್ ಇರುತ್ತೆ ಫ್ರೆಂಡ್ಸ್. ನಿಮಗೆ ಇದರ ಏನಿಲ್ಲ ಅಂದ್ರೆ ಒಂದು 12 ವರ್ಷದಿಂದ 15 ವರ್ಷದವರೆಗೂ ಬಾಳಿಕೆ ಬರುತ್ತೆ. ಸೊ ಈ ಮಾಲ್ ಇದೆಯಲ್ಲ ಎಂಪೀರಿಯರ್ ಪಿ ಯು ಎಂಪೀರಿಯರ್ ಮಾಲು ತುಂಬ ಸ್ಟ್ರೆಂತ್ ಇರುತ್ತೆ ನಿಮಗೆ. ಹಾಗಾಗಿ ಅಷ್ಟು ಜಲ್ದಿ ನಿಮಗೆ ಯಾವುದೇ ಇದು ವಾಟರ್ಗೆ ಆಗಲಿ ವಾಟರ್ ಪ್ರೂಫ್ ಆಗಿರುತ್ತೆ, ಮತ್ತು ಸ್ಕ್ರ್ಯಾಚ್ ರೆಸಿಸ್ಟೆನ್ಸ್ ಇರುತ್ತೆ. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಮತ್ತು ನಿಮಗೆ ಇನ್ನೊಂದು, ಎಂಪೀರಿಯೋ ಪಿ ಯು ಮಾಡಿಸ್ತೀನಿ ಅಂದರೆ ಎಪಾಕ್ಸಿನ ಕಂಪಲ್ಸರಿ ಅಪ್ಲೈ ಮಾಡಲೇಬೇಕು. ಸೊ ಯಾಕಂದರೆ ಎಂಪೀರಿಯರ್ ಪಾಲಿಶ್ ಏನಿದೆ ಇದು ಒಂದು ಕಾಸ್ಟ್ಲಿ ಮೆಟೀರಿಯಲ್ ಆಗಿರುತ್ತೆ. ಸೊ ನೀವು ಡೈರೆಕ್ಟ್ ಎಂಪೀರಿಯರ್ ಸೀಲರ್ ಹೊಡೆದ್ಬಿಟ್ಟು ಟಾಪ್ ಕೊಟ್ಟು ಹೊಡಿತೀನಿ ಅಂತಂದರೆ, ಎಪಾಕ್ಸಿ ಹಾಕ್ಸಿಲ್ಲ ಅಂತಂದರೆ ಜಾಸ್ತಿ ಏನಾಗುತ್ತೆ, ಮರ ಹಿಗ್ಗೋದು ಕುಗ್ಗೋದು ಆಗುತ್ತಲ್ವ, ಹಾಗಾಗಿ ಕ್ರ್ಯಾಕ್ಗಳು ಬಿಡ್ತಾ ಇರ್ತವೆ. ಈ ಥರ ಏನಾಗುತ್ತೆ, ಎಪಾಕ್ಸಿ ಹೊಡೆಯೋದ್ರಿಂದ ಅವೆಲ್ಲ ಅವಾಯ್ಡ್ ಆಗುತ್ತೆ. ಇಂಥ ಕಾಸ್ಟ್ಲಿ ಮೆಟೀರಿಯಲ್ ಹಾಕಿದಾಗ ಎಪಾಕ್ಸಿನ ಕಂಪಲ್ಸರಿ ಹಾಕ್ಸ್ಲೇಬೇಕು ಫ್ರೆಂಡ್ಸ್. ಹಾಗಾಗಿ ಈ ಎಪಾಕ್ಸಿ ಹಾಕ್ಸೋದ್ರಿಂದ ಇವೆಲ್ಲ ಮರ ಹಿಗ್ಗೋದು ಕುಗ್ಗೋದು ಮತ್ತು ಒಳಗಡೆ ತೇವಾಂಶ ಇರುತ್ತಲ್ವ, ಅದನ್ನು ಎಲ್ಲ ಅವಾಯ್ಡ್ ಆಗುತ್ತೆ.
ಅದೆಲ್ಲ ಅವಾಯ್ಡ್ ಆಗಿ ನಿಮ್ಮ ಪಾಲಿಶ್ ಏನಿರುತ್ತೆ ಪಿ ಯು ಎಂಪೀರಿಯರು ಅದು ತುಂಬ ಬಾಳಿಕೆ ಬರುತ್ತೆ. ಎಂಪೀರಿಯರು ಮೆಟೀರಿಯಲ್ ಎಷ್ಟು ಬಾಳಿಕೆ ಬರುತ್ತೆ, ಸೊ ಏನು ಅದನ್ನ ಪಾಲಿಶ್ ಮಾಡ್ತಾವನಲ್ಲ ಅವ್ನು ಮೇಯ್ನ್ ಇಂಪಾರ್ಟೆಂಟ್ ಆಗ್ತಾನೆ. ಯಾಕೆಂತಂದರೆ ಯಾವುದ್ಯಾವುದೋ ಮೆಟೀರಿಯಲ್ ಮಿಕ್ಸ್ ಮಾಡಿ ಎಂಪೀರಿಯರ್ನ ಅದ್ರ ಮೇಲೆ ಟಾಪ್ ಕೋಟ್ ಅಂತೇಳಿ ಹೊಡೆದ್ಬಿಟ್ರೆ ಅದು ಬಾಳಿಕೆ ಬರೋದಿಲ್ಲ ಫ್ರೆಂಡ್ಸ್. ಸೊ ಅದ್ರದ್ದೇ ನೀವು ಯೂಸ್ ಮಾಡಬೇಕು. ಸೊ ಎಂಪೀರಿಯರ್ ಅಂದರೆ ಪಿ ಯು ಏಷ್ಯನಲ್ಲಿ ಅದ್ರದ್ದು ಏನಿದೆ ಪಿ ಯು ತಿನ್ನರು, ಸೊ ಏನೇನು ಅದರದ್ದೇ ಯೂಸ್ ಮಾಡಬೇಕು. ಮತ್ತು ಇದಕ್ಕೆಲ್ಲ ಕೆಲವೊಬ್ರು ಏನು ಮಾಡ್ತಾರೆ, ಕಲರಿಂಗ್ ಮಾಡುವಾಗ ಚಾಕ್ ಪೌಡ್ರು ಮತ್ತು ಕಲರ್ಸ್ ಪೌಡ್ರುಗಳು ಬರುತ್ತಲ್ಲ ಅದನ್ನೆಲ್ಲ ಯೂಸ್ ಮಾಡಿ ಮಾಡ್ತಾರೆ. ಸೊ ಅವೆಲ್ಲ ಮಾಡೋದ್ರಿಂದ ಜಾಸ್ತಿ ಅದು ಬಾಳಿಕೆ ಬರಲ್ಲ ಫ್ರೆಂಡ್ಸ್. ಡೈರೆಕ್ಟ್ ನಿಮ್ಗೆ ಏನಿದ್ರು ಏಷ್ಯನ್ ಸ್ಟೈನರ್ಸ್ ಬರುತ್ತಲ್ವ, ಸೊ ಆ ಸ್ಟೈನರ್ಸನ್ನೇ ಹಾಕಬೇಕು. ಮತ್ತು ಕ್ರ್ಯಾಕ್ ಫಿಲ್ಲರ್ ಅಂತೇಳಿ ಬರುತ್ತೆ, ಸೊ ಅದನ್ನು ಹಾಕಿ ಯೂಸ್ ಮಾಡಿ ಮಾಡಬೇಕು. ಪೌಡ್ರುಗಳನ್ನ ಜಾಸ್ತಿ ಯೂಸ್ ಮಾಡಬಾರ್ದು. ಹಂಗೆ ಮಾಡಿದ್ರೆ ನಿಮಗೆ ಒಳ್ಳೆಯ ಬಾಳಿಕೆ ಬರುತ್ತೆ ಮತ್ತು ಲುಕ್ಕು ಚೆನ್ನಾಗಿ ಬರುತ್ತೆ, ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಸೊ ಎಂಟೈರ್ ವಿಡಿಯೋ ಐ ಕಾರ್ಡಲ್ಲಿ ಇದೆ, ಒಮ್ಮೆ ಹೋಗಿ ನೋಡಿ. ಮತ್ತು ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಎಂಪೀರಿಯರು ಮಾಡೋದು ಹೇಗೆ ಅಂತೇಳಿ ಡೌಟ್ಸ್ ಇದ್ದರೆ, ಪೇಂಟರ್ಸ್ಗಳು ಆಗಿರ್ಬೋದು ಅಥವಾ ನಾವು ಪಾಲಿಶ್ ಯಾರು ಮಾಡ್ತಾಯಿದ್ರು ಅದ್ರ ಬಗ್ಗೆ ಡೌಟ್ಸ್ ಏನಾದರೂ ಇದ್ದರೂ ಕಾಮೆಂಟ್ ಹಾಕಿ ತಿಳಿಸ್ಕೊಡ್ತೀನಿ. ಮತ್ತು ಇಲ್ಲಿ ಈ ವಿಡಿಯೋ ನೋಡ್ತಾ ಇರೋರು ಯಾರಿಗಾರು ಎಂಪೀರಿಯರ್ ಪಾಲಿಶ್ ಮಾಡಿಸ್ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಪ್ಲೇಯಲ್ಲಿ ನಂಬರ್ ಪ್ಲೇ ಆಗ್ತಾ ಇದೆಯಲ್ವ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕಂಪ್ಲೀಟ್ ಅದರ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ನ ಮಾಡಿ ಫ್ರೆಂಡ್ಸ್.